4 ನಿಮಿಷಗಳ ಕಾಲ ಬಾಲಕರಾಮನ ಹಣೆ ಮೇಲೆ ಸೂರ್ಯ ಕಿರಣಗಳ ತಿಲಕ. ದ್ವಾರಕೇಶ್ಗೆ ಕಣ್ಣೀರ ವಿದಾಯ. ಸಾವಿನಲ್ಲೂ ದ್ವಾರಕೇಶ್ ಕುಟುಂಬದವರು ಸಾರ್ಥಕತೆ. ತಮ್ಮನ ಮುಖಕ್ಕೆ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ ಸೈಕೋ ಅಣ್ಣ. ಎಲ್ಲ ಸುದ್ದಿ ಡೀಟೇಲ್ಸ್ ಕರ್ನಾಟಕ ಟಾಪ್ 20. ಅಯೋಧ್ಯೆಯಲ್ಲಿ ರಾಮನವಮಿಯ ಸಂಭ್ರಮ ಮುಗಿಲು ಮುಟ್ಟಿದೆ. ಅಯೋಧ್ಯೆಯ ಬಾಲಕರಾಮನಿಗಿದು ಮೊದಲ ರಾಮನವಮಿ. ಈ ಪ್ರಯುಕ್ತ ಅಯೋಧ್ಯೆಯ ಬಾಲಕರಾಮ ಅಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾನೆ. ಇಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಸರ್ವಾಲಂಕೃತ ಭೂಷಿತನಾಗಿ ಕಂಗೊಳಿಸ್ತಾ ಇದ್ದಂತಹ ಬಾಲಕರಾಮನ ಹಣೆ ಮೇಲೆ ಸೂರ್ಯದೇವನ ಕಿರಣಗಳ ರೂಪದಲ್ಲಿ ಕೆಲ ಹೊತ್ತು ತಿಲಕವಾಗಿತ್ತು. 4 ನಿಮಿಷಗಳ ಕಾಲ ಬಾಲಕರಾಮನ ಹಣೆ ಮೇಲೆ ಸೂರ್ಯನ ಕಿರಣಗಳ ತಿಲಕ ಕಂಡು ಕೋಟ್ಯಾನುಕೋಟಿ ಭಕ್ತರು ಭಾವಪರವಶರಾಗಿದ್ದಾರೆ, ರೋಮಾಂಚನಗೊಂಡಿದ್ದಾರೆ. ಶಂಖನಾದದೊಂದಿಗೆ ಬಾಲಕರಾಮನ ಹಣೆ ಮೇಲೆ ಸೂರ್ಯನ ತಿಲಕ ಇಡ್ತಾ ಇದ್ದಂತೆ ಮುಖ್ಯ ಅರ್ಚಕರು ಆರತಿ ಬೆಳಗಿದ್ರು. ಈ ಸಂದರ್ಭದಲ್ಲಿ ಜೈ ಸಿಯಾರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ಅತ್ಯಾಧುನಿಕ ತಂತ್ರಜ್ಞಾನದ ನೆರವಿನಿಂದ ಸೂರ್ಯನ ಕಿರಣಗಳು ಗರ್ಭಗುಡಿಯನ್ನು ಪ್ರವೇಶಿಸಿ ಬಾಲಕರಾಮನ ಹಣೆಯ ಮೇಲೆ ರಾರಾಜಿಸಿದ್ವು. ವಿಶೇಷ ದರ್ಪಣ ಮತ್ತು ಪೈಪ್ಗಳಲ್ಲಿ ಅಳವಡಿಸಿದಂತಹ ರಿಫ್ಲೆಕ್ಟರ್ಗಳ ನೆರವಿನಿಂದ ಇದು ಸಾಧ್ಯವಾಯಿತು. ರಾಮನವಮಿಯ ಪರ್ವದಿನವಾದ ಇಂದು ಅಯೋಧ್ಯೆಯ ರಾಮಮಂದಿರದಲ್ಲಿ ಕಾಣಸಿಕ್ಕಂತಹ ಅದ್ಭುತ ಕ್ಷಣಗಳು ಲೈವ್ನಲ್ಲಿ ಪ್ರಸಾರ ಮಾಡಲಾಯಿತು. ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ, ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅಂತ್ಯಕ್ರಿಯೆ ಸಕಲ ಪೊಲೀಸ್ ಗೌರವಗಳೊಂದಿಗೆ ನೆರವೇರಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಟಿಆರ್ ಮಿಲ್ನಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಮಧ್ಯಾಹ್ನ ಅಂತ್ಯಕ್ರಿಯೆ ನೆರವೇರಿತು. ಬ್ರಾಹ್ಮಣ ಮಾಧವ ಸಂಪ್ರದಾಯದಂತೆ ನಡೆದ ಅಂತ್ಯಕ್ರಿಯೆಯಲ್ಲಿ ಅಂತಿಮ ವಿಧಿವಿಧಾನವನ್ನ ದ್ವಾರಕೀಶ್ ಹಿರಿಯ ಪುತ್ರ ಯೋಗೇಶ್ ನೆರವೇರಿಸಿದ್ರು. ಮೊದಲಿಗೆ ಪ್ರೇತ ಸಂಸ್ಕಾರದ ಬಳಿಕ ನಾರಾಯಣ ಸ್ಮರಣೆ, ಚಿತಾಶುದ್ಧಿ ಬಳಿಕ ಚಿತೆಗೆ ಪುತ್ರ ಯೋಗೇಶ್ ಅಗ್ನಿ ಸ್ಪರ್ಶ ಮಾಡಿದ್ರು. ಇದರೊಂದಿಗೆ ಪಂಚಭೂತಗಳಲ್ಲಿ ನಟ ದ್ವಾರಕೀಶ್ ಲೀನವಾದ್ರು. ಈ ಮೂಲಕ ಕನ್ನಡ ಮತ್ತೊಬ್ಬ ಶ್ರೇಷ್ಠ ನಟ ಇತಿಹಾಸದ ಪುಟದಲ್ಲಿ ದ್ವಾರಕೀಶ್ ಮರೆಯಾದರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ದ್ವಾರಕೀಶ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದಲೇ ಅಭಿಮಾನಿಗಳ ಸಾಗರ ಹರಿದು ಬಂದಿತ್ತು. ಚಿತ್ರರಂಗದ ಗಣ್ಯರು, ಅಭಿಮಾನಿಗಳು ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು. ನಟ ಯಶ್, ಸುದೀಪ್, ಧ್ರುವ ಸರ್ಜಾ, ಜಕೇಶ್, ರವಿಚಂದ್ರನ್, ಶ್ರೀಮುರಳಿ, ರಾಘವೇಂದ್ರ ರಾಜ್ಕುಮಾರ್, ರಮೇಶ್, ಅರವಿಂದ್ ಸೇರಿದಂತೆ ಚಿತ್ರರಂಗದ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಚಿತ್ರರಂಗಕ್ಕೆ ದ್ವಾರಕೀಶ್ ಕೊಟ್ಟ ಕೊಡುಗೆಗಳನ್ನ ಬಣ್ಣಿಸಿದ್ರು. ದ್ವಾರಕೀಶ್ ಸಾಧನೆಯನ್ನ ಸ್ಮರಿಸಿದ್ರು. ದ್ವಾರಕೀಶ್ ಅವರು ಎಂಟರ್ಟೈನ್ಮೆಂಟ್ ವರ್ಲ್ಡ್ಗೆ ಒಂದು ಇನ್ಸ್ಪಿರೇಷನ್ ಮತ್ತು ಲೆಸನ್ ನೋಡಿ. ಮೆಟ್ರೋ ಗೋಲ್ಡ್ವಿನ್ ಮೇಯರ್ ಆ ತರದ ಒಂದು ಸಂಸ್ಥೆ ಆಗಬೇಕು ಅಂತ ಕನಸು ಕಂಡ ಮೊದಲನೇ ಕನ್ನಡಿಗ. ಕನಸು ಕಾಣೋದನ್ನ ಹೇಳ್ಕೊಟ್ಟ ಒಬ್ಬ ವ್ಯಕ್ತಿ. ಅಂದ್ರೆ ಇಷ್ಟೇ ಇದ್ರು, ಅವ್ರು ನೋಡಕ್ ಇಷ್ಟೇ ಇದ್ರಲ್ವಾ, ಬಟ್ ಕನಸು ಎಷ್ಟು ಎತ್ತರ ಇತ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಇವತ್ತು ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿನಿಮಾ ಇಂಡಸ್ಟ್ರಿ ಟು ಡ್ರೀಮ್. ಅನಾರೋಗ್ಯದಿಂದ ವಿಧಿವಶರಾದ ಕನ್ನಡದ ಪ್ರಯೋಗಾತ್ಮಕ ನಟ ದ್ವಾರಕೀಶ್ಗೆ ಇಡೀ ನಾಡೆ ಕಂಬನಿ ಮಿಡ್ತಿದೆ. ಚಿತ್ರರಂಗ ಮಾತ್ರ ಅಲ್ಲ, ರಾಜಕಾರಣಿಗಳು ಕೂಡ ಗೌರವ ನಮನ ಸಲ್ಲಿಸಿದ್ರು. ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪಾರ್ಥಿವ ಶರೀರದ ದರ್ಶನ ಮಾಡಿ ದ್ವಾರಕೀಶ್ ಸಾಧನೆಯನ್ನ ಕೊಂಡಾಡಿದ್ದಾರೆ. ದ್ವಾರಕೀಶ್ ಜೊತೆಗಿನ ನಂಟನ್ನ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ. ಸಂಸದೆ ಸುಮಲತಾ, ನಿರ್ಮಾಪಕ ಹಾಗೂ ಮಾಜಿ ಸಚಿವ ಮುನಿರತ್ನ, ರಾಕ್ಲೈನ್ ವೆಂಕಟೇಶ್, ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯಸಭಾ ಸದಸ್ಯ ಹಾಗೂ ನಟ ಜಗ್ಗೇಶ್ ಕೂಡ ದ್ವಾರಕೀಶ್ ಗುಣಗಾನ ಮಾಡಿದ್ರು. ಅವರು ನಿರ್ಮಾಣ ಮಾಡತಕ್ಕಂಥ ಚಿತ್ರಗಳು ಯಾರು ಸಾಧನೆ ಆಗದಿರಂತ ಸಾಧನೆ ಮಾಡತಕ್ಕಂಥ ಒಬ್ಬ ನಿರ್ಮಾಪಕರು, ವಿದೇಶಗಳಲ್ಲಿ ಮೊದಲು ಚಿತ್ರೀಕರಣ ಮಾಡಿದಂತ ಒಬ್ಬ ದೊಡ್ಡ ನಿರ್ದೇಶಕರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬೇಕು. ದೇವರು ಒಂದು ರೀತಿ ಅವರಿಗೆ ನೆಮ್ಮದಿಯಿಂದ ಶಾಂತಿಯುತವಾಗಿ ಅವರನ್ನ ಕರ್ಕೊಂಡು ಹೋಗಿದ್ದ ರೀತಿನೂ ಅದು ಒಂದು ವರವೇ. ಅವರಂತ ಯಶಸ್ವಿ ಚಿತ್ರಗಳನ್ನು ಕೊಟ್ಟವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಆಧಾರ ಸ್ತಂಭ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಬ್ಬ ನಿರ್ಮಾಪಕ ಒಂದು ಚಿತ್ರ ಮಾಡುವಾಗ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಅರ್ಥಕೋಬೇಕು ಚಿತ್ರರಂಗನ, ಮತ್ತೆ ಚಿತ್ರ ಮಾಡ್ತಾ ಇರೋ ಚಿತ್ರನ ಯಾವ ರೀತಿ ಮಾಡಬೇಕು ಅಂತ ಅವರು ಜ್ಞಾನೋದಯ ಮಾಡಿದ್ರು. ಕನ್ನಡ ಚಿತ್ರರಂಗದಲ್ಲಿ ಹೊಸತನಕ್ಕೆ ಹೆಸರಾದ ದ್ವಾರಕೀಶ್ ಪಂಚಭೂತದಲ್ಲಿ ಲೀನವಾಗಿದ್ದಾರೆ. ವಿನೋದ್ ರಾಜ್, ಶ್ರುತಿ, ನಿರ್ದೇಶಕ ಭಾರ್ಗವ ಸೇರಿದಂತೆ ಹಲವಾರು ನಟ ನಟಿಯರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ದ್ವಾರಕೀಶ್ ಹೊಸತನಕ್ಕೆ ಹೆಸರುವಾಸಿ. ಶ್ರುತಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ಶ್ರುತಿ ದ್ವಾರಕೀಶ್ ಪಾರ್ಥಿವ ಶರೀರ ನೋಡ್ತಾ ಇದ್ದಂತೆ ಕಣ್ಣೀರ್ ಹಾಕಿದ್ರು. ನಟ ಶಿವರಾಜ್ ಕುಮಾರ್ ಬೆಳಗ್ಗೆನೆ ಶಿವಮೊಗ್ಗದಿಂದ ಆಗಮಿಸಿ ದರ್ಶನ ಪಡೆದುಕೊಂಡ್ರು. ಸಾವಿನಲ್ಲೂ ದ್ವಾರಕೀಶ್ ಕುಟುಂಬದವರು ಸಾರ್ಥಕತೆ ಮೆರೆದಿದ್ದು ನೇತ್ರದಾನ ಮಾಡಿದ್ರು. ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ. ಟಾಪ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬುದ್ಧಿ ಹೇಳಿದ್ದಕ್ಕೆ ತಮ್ಮನನ್ನೇ ಅಣ್ಣ ಕೊಲೆ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದ ಗಾಂಧಿ ಚೌಕ್ ಬಳಿ ನಡೆದಿದೆ. ಸುಖೇನ್ ಸಿಂಗ್ ಎಂಬಾತ ತಮ್ಮ ತಮ್ಮ ಸುನಿಲ್ ರಜಪೂತ್ ಮಲಗಿದ್ದಾಗ ಮುಖಕ್ಕೆ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಬಳಿಕ ಸ್ಮಶಾನಕ್ಕೆ ಹೋಗಿ ಭಸ್ಮ ಹಚ್ಚಿಕೊಂಡು ಬಂದಿದ್ದಾನೆ. ಸುಖೇನ್ ಸಿಂಗ್ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಮೊದಲಿನಿಂದಲೂ ಮೆಂಟಲಿ ಅಬ್ನಾರ್ಮಲ್ ಇದ್ದ. ಇದರಿಂದ ಮನೆಯಲ್ಲಿ ಎಲ್ಲರಿಂದ ನಿಂದನೆಗೆ ಒಳಗಾಗ್ತಾ ಇದ್ದ. ಅಲ್ಲದೆ ಮನೆಯವರು ಬರೀ ಸುನಿಲ್ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ರು. ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ತಮ್ಮನನ್ನೇ ಸೈಕೋ ಅಣ್ಣ ಕೊಲೆ ಮಾಡಿದ್ದಾನೆ. ಶಿವ ಇರೋದು ಸ್ಮಶಾನದ
ಸ್ಥಳದಲ್ಲಿ ಸರ್, ಅದಕ್ಕೆ ಸ್ಮಶಾನಕ್ಕೆ ಹೋಗಿ ಭಸ್ಮ ಹಚ್ಚಿಕೊಂಡು ಬಂದೆ ಅಂತ ಪೊಲೀಸರ ಮುಂದೆ ಆರೋಪಿ ಹೇಳಿದ್ದಾನೆ. ಸದ್ಯ ಮುಧೋಳ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಸುಖೇನ್ ಸಿಂಗ್ ಬಂಧಿಸಿದ್ದಾರೆ. ಮನೆಯಲ್ಲಿ ಮತದಾನ ಮಾಡಿ ಕೆಲವೇ ಕ್ಷಣಗಳಲ್ಲಿ ವೃದ್ಧೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಪಾಂಡೇಶ್ವರ ಚಡಗರ ಅಗ್ರಹಾರದ ನಿವಾಸಿ 82 ವರ್ಷದ ಪಿ ಯಶೋಧ ನಾರಾಯಣ ಉಪಾಧ್ಯ ಮೃತ ವೃದ್ಧೆ. ನಿವೃತ್ತ ಗ್ರಾಮ ಲೆಕ್ಕಾಧಿಕಾರಿ ದಿವಂಗತ ನಾರಾಯಣ್ ಉಪಾಧ್ಯ ಅವರ ಪತ್ನಿ ಪಿ ಯಶೋಧ ಹಿರಿಯ ನಾಗರಿಕರಾಗಿ ಮನೆಯಿಂದಲೇ ಮತದಾನ ಮಾಡಿದರು. ಮತದಾನದ ದಿನ ಎದೆನೋವು ಕಾಣಿಸಿಕೊಂಡಿತ್ತು. ಆದರೆ ಮತದಾನ ಮಾಡಲೇಬೇಕು ಅಂತ ನಿಶ್ಚಯಿಸಿದರು. ಹೀಗಾಗಿ ಮನೆಯಿಂದಲೇ ಮತದಾನ ಮಾಡಿ ಬಳಿಕ ಕೋಟೇಶ್ವರ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ರಾತ್ರಿ 9 ಗಂಟೆ ಸುಮಾರಿಗೆ ಚಿಕಿತ್ಸೆಗೆ ಸ್ಪಂದಿಸದೆ ಯಶೋಧಮ್ಮ ಸಾವನ್ನಪ್ಪಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ತಾಯಿ ಮಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ನೀರಿನ ಟ್ಯಾಂಕ್ನಲ್ಲಿ ತಾಯಿ ಮಗಳ ಶವ ಪತ್ತೆಯಾಗಿದೆ. ಚಿತ್ರದುರ್ಗದ ತಿಪ್ಪೇರುದ್ರಸ್ವಾಮಿ ಆಶ್ರಮದ ಆವರಣದಲ್ಲಿ ಘಟನೆ ನಡೆದಿದೆ. ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಆಶ್ರಮದ ಆವರಣದ ನೀರಿನ ತೊಟ್ಟಿಯಲ್ಲಿ 42 ವಯಸ್ಸಿನ ಗೀತಾ, 20 ವಯಸ್ಸಿನ ಪ್ರಿಯಾಂಕಾ ಶವ ಪತ್ತೆಯಾಗಿದೆ. ಆಶ್ರಮದ ಪೂಜಾರಿ ಸುರೇಶ್ ಪತ್ನಿ ಗೀತಾ, ಪುತ್ರಿ ಪ್ರಿಯಾಂಕಾ ಮೃತರಾಗಿದ್ದು, ಚಿತ್ರದುರ್ಗ ಬಡಾವಣಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ತಾಯಿ ಮಗಳ ಸಾವಿನ ಸುತ್ತ 108 ಅನುಮಾನ ಮೂಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ.